ಗ್ಯಾಸ್ ಸಿಗ್ತಾ ಇಲ್ಲ ಸರ್. ಬೆಳಗ್ಗೆ 6 ಗಂಟೆಗೆ ನಿಲ್ಸಿದೀವಿ. ಇವ್ರು ಬರೇ ಬಸ್ ಫ್ರೀ ಆ ಫ್ರೀ ಈ ಫ್ರೀ ಬಿಟ್ಕೊಂಡು ಸರ್ಕಾರದ ವೈಫಲ್ಯತೆ ಎದ್ದು ಕಾಣಿಸ್ತಾ ಐತೆ. ಜನಗಳ ಕಷ್ಟ ಯಾರು ನೋಡ್ತಾ ಇಲ್ಲ. ಆಟೋದವ್ರದಂತೂ ದುರ್ಗತಿ ಬಂದ್ಬಿಟ್ಟೈತೆ ಜೀವನ. ದುಡಿದ್ರೇ ಬೆಳಗ್ಗೆ ಜೀವನ. ಬಂಕ್ನವರೇ ಲೂಟಿ ಹೊಡಿತಾವ್ರೆ. ಹೋಟ್ಲಿಗೆ ಹೋದ್ರೆ 40 ರೂಪಾಯಿಗೆ ಅನ್ನ ಕೊಡ್ತಾ ಇದಾರೆ, ಇವತ್ತು 60 ರೂಪಾಯಿ ತಗೊಂತಾರೆ. ಕೇಳಿದ್ರೆ ಗ್ಯಾಸ್ ಇಲ್ಲ ಅಂತಾರೆ. ನಾವು ಬದುಕಬೇಕು ಏನು ಸಾಯ್ಬೇಕು ಒಂದು ಗೊತ್ತಾಗ್ತಿಲ್ಲ ಸರ್. ಹೊಟ್ಟೆ ಪಾಡಿಗೆ ಬೇರೆ ದಾರಿ ಇಲ್ಲ. ಇರೋ ಗಂಟೆ ಓಡಿಸ್ಬೇಕು, ಇಲ್ಲ ಎಲ್ಲ ನಿಲ್ಸ್ಬಿಟ್ಟು ಮೂಲೆಗೆ ಕುತ್ಕೊಂಡಿರ್ಬೇಕು. ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ಲೇಡೀಸ್ಗೆ 2,000, 3,000, 4,000 ಕೊಡ್ತೀರಾ. ಅದ್ರ ಬದಲು ನಮ್ಮ ಪ್ರತಿಯೊಬ್ಬ ಆಟೋ ಡ್ರೈವರ್ಗಳಿಗೆ ಒಂದು 15,000ರಿಂದ 20,000 ರೂಪಾಯಿ ದಯವಿಟ್ಟು ಕೊಡಬೇಕು. ಸರ್ಕಾರ ವೇಸ್ಟ್ ಸರ್. ನಾವು ಮಂತ್ಲಿ 2 ಲಕ್ಷ 3 ಲಕ್ಷ ಬಾಡಿಗೆ ಕಟ್ಟಬೇಕು, ಹುಡುಗರು ಸಂಬಳ ಕೊಡಬೇಕು. ಮಂತ್ಲಿ ಸುಮ್ಮನೆ ಇದ್ರೆ ನಮ್ಗೆ 3 ಲಕ್ಷ ಖರ್ಚಿದೆ. ಸೊ ದಟ್ ಇವಾಗ ಆಟೋ ಡ್ರೈವರ್ಗಳ ಜೊತೆ ಪ್ರತಿಯೊಬ್ಬ ಡೀಲರ್ಗೂ ಪ್ರಾಬ್ಲಮ್ ಆಗಿದೆ. ಗ್ಯಾಸ್ ಸಿಗ್ತಾ ಇಲ್ಲ ಸರ್. ಬೆಳಗ್ಗೆ 6 ಗಂಟೆಗೆ ನಿಲ್ಸಿದೀವಿ. ಗ್ಯಾಸ್ ಸಿಗದೆ ಪರದಾಡ್ತಾ ಇದೀವಿ ನಾವು. ದುಡಿದ್ರೇ ಬೆಳಗ್ಗೆ ಜೀವನ. ಹೋಟ್ಲಿಗೆ ಹೋದ್ರೆ 40 ರೂಪಾಯಿಗೆ ಅನ್ನ ಕೊಡ್ತಾ ಇದಾರೆ, ಇವತ್ತು 60 ರೂಪಾಯಿ ತಗೊತಾರೆ. ಕೇಳಿದ್ರೆ ಗ್ಯಾಸ್ ಇಲ್ಲ ಅಂತಾರೆ. ನಾವು ಬೆಳಗ್ಗೆ 6 ಗಂಟೆಗೆ ನಿಲ್ಲಿಸಿ ಇಷ್ಟೊತ್ತಿಗೆ ಹೋಗಿ 400 ರೂಪಾಯಿ ಗ್ಯಾಸ್ ಹಾಕಿ ಅದರಲ್ಲಿ ಏನು ದುಡಿತೀವಿ? ಒಂದು 15-20 ಕಿಲೋಮೀಟ್ರ್ ಸುತ್ಕೊಂಬಂದ್ರೆ ಖಾಲಿ ಆಗಿಬಿಡುತ್ತೆ. ಮತ್ತೆ ಹೋಗಿ ನಿಂತ್ಕೋಬೇಕು. ಎಲ್ಲೂ ಬಂಕ್ಗಳಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ತುಂಬ ತೊಂದರೆ ಆಗಿದೆ ಸರ್. ಹೊಟ್ಟೆ ಪಾಡಿಗೆ ಬೇರೆ ದಾರಿ ಇಲ್ಲ. ಇರೋ ಗಂಟೆ ಓಡಿಸ್ಬೇಕು, ಇಲ್ಲ ಎಲ್ಲ ನಿಲ್ಲಿಸ್ಬಿಟ್ಟು ಮೂಲೆಗೆ ಕುತ್ಕೊಂಡಿರ್ಬೇಕು. ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ನಾವು ಸುಮಾರು 30 ವರ್ಷದಿಂದ ಅಲ್ಲಿ ಜೀವನ ಮಾಡಿದ್ದೀವಿ. ಈ ಥರ ಸುಮಾರು ಜನ ಇದ್ದಾರೆ. ಪಾಪ ಹೆಂಡತಿ ಮಕ್ಳಿಗೆ ಮನೆಗೆ ಬೆಳಗ್ಗಿಂದ ಸಂಜೆ ಏನೋ ಹೋಗಿದ್ದಾರೆ, 4 ಆಣಿ ದುಡ್ಕೊಂಬರ್ತಾರೆ, ಕೊಡ್ತಾರೆ. ಹೋಗಿ ಅಕ್ಕಿ ತಗೊಂಡು ಜೀವನ ಮಾಡೋಣ ಅಂತ ಕಾಯ್ತಾ ಇರ್ತಾರೆ. ಅವ್ರಿಗೂ ತಗೊಂಡೋಗಿ ಕೊಡೋಂಗಿಲ್ಲ, ನಾವು ತಿನ್ನೋಂಗಿಲ್ಲ. ರೋಡಲ್ಲಿ ಈ ಥರ ಗ್ಯಾಸ್ ಇಲ್ಲ ಅಂತ ಪರದಾಡ್ತೀವಿ. ಮುಂದಿನ ಕ್ರಮ ನಾವೇನು ತಗೊಳ್ಳೋದು? ಮುಂದಿನ ಕ್ರಮ ಇನ್ನು ಮೇಲಿರತಕ್ಕಂಥ ರಾಜಕಾರಣಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ತಗೊಂಡು ನಮ್ಮಂಥ ಬಡಪಾಯಿಗಳಿಗೆ ಏನೋ ಕೆಲಸ ಮಾಡಬೇಕು. ಈ ಥರನೇ ಆಗ್ಬಿಟ್ರೆ ನಮ್ಗೆ ತುಂಬ ಕಷ್ಟ ಆಗ್ಬಿಡುತ್ತೆ ಆಟೋ ಚಾಲಕರಿಗೆ. ಸರ್, ಗ್ಯಾಸ್ ರೇಟು ಒಂದು ಬಂಕಲ್ಲಿ 90 ರೂಪಾಯಿಗೆ ಹಾಕ್ತಾರೆ, ಒಂದು ಬಂಕಲ್ಲಿ 110 ರೂಪಾಯಿಗೆ ಹಾಕ್ತಾರೆ, ಒಂದು ಬಂಕಲ್ಲಿ 95 ರೂಪಾಯಿಗೆ ಹಾಕ್ತಾರೆ. ಎಲ್ಲೂ ಕೂಡ ಕಮ್ಮಿ ಇಲ್ಲ ಸರ್ ರೇಟು. ಆ ರೇಟ್ ಇದ್ರೂ ಕೂಡ ನಮ್ಗೆ ಗ್ಯಾಸ್ ಸಿಗ್ತಾ ಇಲ್ಲ. ತುಂಬ ಪ್ರಾಬ್ಲಮ್ ಆಗಿದೆ ಆಟೋ ಚಾಲಕರಿಗೆ. 4 ರೂಪಾಯಿಂದ 90 ರೂಪಾಯಿ ಮುಟ್ಬಿಟ್ಟಿದೆ ಗ್ಯಾಸು. ಸಾಮಾನ್ಯ ಜನಕ್ಕೆ ಆಟೋ ಓಡಿಸೋರಿಗೆ ಜೀವನನೇ ಕಷ್ಟ ಆಗ್ಬಿಟ್ಟೈತೆ. ಬೆಳಗ್ಗೆ ಬಂದು ನಿಂತ್ಕೊಂಡು 9 ಗಂಟೆಗೆ ಇಲ್ಲಿವರೆಗೂ ಬಂದಿದ್ದೀವಿ ಅರ್ಧ ದೂರಕ್ಕೆ. ಇನ್ನು ಸಾಯಂಕಾಲ ಆಗೋತಿದ್ದು ನಾವು ಗ್ಯಾಸ್ ಹಾಕೋ ಅಷ್ಟೊತ್ತಿಗೆ ಗ್ಯಾಸ್ ಹಾಕ್ಕೊಂಡು ಮನೆಗೆ ಹೋಗ್ಬೇಕಾಗುತ್ತೆ. ಬದುಕೇನಾಗುತ್ತೆ? ಇವ್ರು ಬರೇ ಬಸ್ ಫ್ರೀ ಆ ಫ್ರೀ ಈ ಫ್ರೀ ಬಿಟ್ಕೊಂಡು ಸರ್ಕಾರದ ವೈಫಲ್ಯತೆ ಎದ್ದು ಕಾಣಿಸ್ತಾ ಐತೆ. ಜನಗಳ ಕಷ್ಟ ಯಾರು ನೋಡ್ತಾ ಇಲ್ಲ. ಆಟೋದವ್ರದಂತೂ ದುರ್ಗತಿ ಬಂದ್ಬಿಟ್ಟೈತೆ ಜೀವನ. ಯಾವುದೇ ರೀತಿ ಒಂದು ಫೆಸಿಲಿಟೀಸ್ ಇಲ್ಲ ಅವ್ರಿಗೆ, ಯಾವುದೇ ರೀತಿ ಒಂದು ಸಬ್ಸಿಡಿ ಇಲ್ಲ, ಏನೂ ಇಲ್ಲ. ಗ್ಯಾಸಿಗೆ ನೋಡಿ ಬೆಳಗ್ಗೆಯಿಂದ ಕಾದೆ ಅವ್ನ ಜೀವನ ಏನಾಗಬೇಕು? ಅವ್ನ ಜೀವನ ಏನು ಮಾಡಬೇಕು? ಅವ್ನ ಹೊಟ್ಟೆಪಾಡೇನು? ಅವನು ಮಕ್ಳು ಮರಿ ನೋಡ್ಕೊಳಕ್ಕಾಗಲ್ವಾ? ಅವ್ನ ಜೀವನನೇ ಅಧ್ವಾನ ಆಗೈತಿ. ಈ ಬಿಸಿಲಲ್ಲಿ ಸಾಯ್ಕೊಂಡು ಕೂತವನೆ. ಇದಕ್ಕೆ ಸರ್ಕಾರ ಏನಾದ್ರು ಒಂದು ಹೆಚ್ಚಿನ ಕ್ರಮ ತೊಗೊಬೇಕು. ಇಲ್ಲಾಂದರೆ ಏನಾದ್ರು ಆಟೋ ಡ್ರೈವರ್ ವ್ಯವಸ್ಥೆ ಮಾಡಿಕೊಡ್ಬೇಕು. ಗ್ಯಾಸ್ ಇಲ್ಲ ಅಂದರೆ ಅವ್ನಿಗೆ ಸಬ್ಸಿಡಿ ರೀತಿ ಏನಾದ್ರು ಒಂದು ಮಾಡಿಕೊಡ್ಬೇಕು. ಇದು ನಾವು ಆಟೋ ಡ್ರೈವರ್ಗಳಿಗೆ ಕಡೆಯಿಂದ ಕೇಳ್ಕೊಳೋದು ಮನವಿ ಇದು ಸರ್ಕಾರಕ್ಕೆ. ಸರ್, ಈ ಥರ ಸಮಸ್ಯೆ ಇದೆ ಗ್ಯಾಸ್ಗಳದ್ದು. 90, ಒಂದೊಂದು ಕಡೆ 110, 105 ಈ ಥರ ಎಲ್ಲ ಬಂಕ್ನವರೇ ಅವ್ರು ಬಾಯಿ ಬಂದಾಗ ಅವ್ರು ಇಷ್ಟ ಬಂದಂಗೆ ದುಡ್ಡು ಕೊಟ್ಟು ನಾವು ಹಾಕಿಸ್ಕೊಂಡ್ರು ನಾವು ಅದು ನಾಯಿ ಕಾಯ್ದಂಗೆ ಕಾಯಬೇಕು. ಬೆಳಗ್ಗೆ ಹಾಕಿದ ಗಾಡಿ ಇನ್ನೂ ಅಲ್ಲಿ ಗ್ಯಾಸ್ ಬಂಕ್ ಹತ್ರನೇ ಹೋಗಿಲ್ಲ. ಇದಕ್ಕೇನೋ ಒಂದು ಪರಿಹಾರ ಮಾಡಿಕೊಟ್ರೆ ಭಾರಿ ತುಂಬ ಒಳ್ಳೆಯದು. ನಮಗೆ ಸುಮಾರು ಇದು ವಾರ ನಡ್ತಾಗಿಂದ ಇನ್ನು ಒಂದು ಬರೋ ತಿಂಗಳಿಂದನೇ ನಮಗೆ ಗ್ಯಾಸ್ ಈ ಥರ ಪ್ರಾಬ್ಲಮ್ ಆಗಿರೋದು. ಏನಾದರೂ ಸರ್ಕಾರದಿಂದ ಏನಾದರೂ ಆಶ್ವಾಸನೆ ಕೊಟ್ಟವ್ರ? ಎಂಥದ್ದು ಇಲ್ಲ ಸರ್. ಏನು ಅವು ಬಂಕ್ನವರೇ ಲೂಟಿ ಹೊಡಿತಾವ್ರೆ. ಚಾಲಕರ ಪರವಾಗಿ ಯಾರು ಬಂಕ್ನವರೇ ಲೂಟಿ ಹೊಡಿತಾವ್ರೆ. ಬಾಯಿ ಬಂದಂಗೆ ರೈಟು ಸ್ವಲ್ಪ ಹೊತ್ತು ಹಾಕ್ತಾ ಇರ್ತಾರೆ, ಇದು ತಿರ್ಗಿ ಹಂಗೆ ಸ್ಟಾಪ್ ಮಾಡು ನಾವು ಸ್ಟಾಕ್ ಅಷ್ಟೇ. ಬಂಕಲ್ಲಿ ಒಂದೇ ರೇಟಾ ಸರ್? ಇಲ್ಲ ಒಂದೊಂದು ರೈಟಲ್ಲಿ ಒಂದೊಂದು ಕಡೆ 110, ಒಂದೊಂದು ಕಡೆ 120, ಒಂದೊಂದು ಕಡೆ 90, 95, 80, 85 ಈ ಥರ ಒಂದೊಂದು ಬಂಕ್ಗಳಲ್ಲಿ. ಊರ ಕಡೆ ಎಲ್ಲ ಪ್ರಾಬ್ಲಮ್ ಆಗ್ಬಿಟ್ಟು ಈ ಕಡೆ ಬಂದ್ಬಿಟ್ಟು ಏನಾದರೂ ಆಟೋ ಸಮಸ್ಯೆ ಕೆಲಸ ಮಾಡೋಣ ಅಂತ ಬಂದಿದ್ವಿ. ಆದರೆ ಇಲ್ಲಿ ಯಾವ ಕೆಲಸ ಸಿಗ್ಲಾರ್ದ ಕಾರಣಕ್ಕೆ ಇಲ್ಲಿ ಕಲೆಕ್ಷನ್ ಗಾಡಿ ತೊಗೊಂಡ್ಬಿಟ್ಟು ಓಡಿಸ್ತಿದ್ವಿ. ಇಲ್ಲಿ ಯಾವುದು ಸ್ವಂತಕ್ಕೆ ತಗೋಷ್ಟು ಯೋಗ್ಯತೆ ಇಲ್ಲ ಸರ್ ನಮಗೆ. ಇಲ್ಲಿ ಬಂದ್ಬಿಟ್ಟು ಫ್ರೆಂಡ್ ಸರ್ಕಲಲ್ಲಿ ಅದು ಮಾಡಿ ಕಲೆಕ್ಷನ್ ಗಾಡಿನ ತೊಗೊಂಡಿದ್ದೀವಿ. ಕಲೆಕ್ಷನ್ ಗಾಡಿ ತೊಗೊಂಡು ಏನಾದರೂ ಒಂದು ಮಾಡೋಣಪ್ಪ ಅಂತಂದು ತೊಗೊಂಡ್ರೆ ಇಲ್ಲಿ ನೋಡಿದ್ರೆ ಈ ಥರ ಪ್ರಾಬ್ಲಮ್ಸ್ಗಳು. ಕಡೆಗೂ ಎಲ್ಲೂ ಜಾಬು ಸಿಗ್ತಿಲ್ಲ ನಮಗೆ. ಎಜುಕೇಟೆಡು ಎಲ್ಲಿ ಜಾಬು ಸಿಗ್ತಿಲ್ಲ. ಮತ್ತು ಇದು ಮಾಡೋ ಕೆಲಸಕ್ಕೂ ವ್ಯಾಲ್ಯೂ ಇಲ್ಲಾರ್ದಂಗೆ ಆಗಿದೆ ಸರ್. ನಾವು ಇಲ್ಲಿ ನಮ್ಮ ಓದಿಗೂ ಬೆಲೆ ಇಲ್ಲ, ನಮ್ಮ ದುಡಿಮೆಗೂ ಬೆಲೆ ಇಲ್ಲ. ನಮ್ಗೆ ಏನಾದರೂ ನಾವು ಒಂದು ಧ್ವನಿ ಕೇಳ್ತಿದ್ವಿ ಅಂದರೆ ಸೋಷಿಯಲ್ ಮೀಡಿಯಾ ಆಗಲಿ ಒಂದು ಯಾವುದೇ ಆಗಿರಲಿ ಇಲ್ಲಿವರೆಗೂ ನಮ್ಮ ಪರವಾಗಿ ಯಾವುದೇ ಕ್ರಮನೂ ಕೈಗೊಳ್ತಿಲ್ಲ. ಇಷ್ಟೆಲ್ಲ ಈ ಡಿಜಿಟಲ್ ಕಾಲದಲ್ಲಿದ್ದು ನಾವು ಯಾವ ಥರ ಬದುಕ್ತಿದ್ದೀವಿ ಅಂತ ನಮಗೆ ಒಂಥರ ಜಿಗುಪ್ಸೆ ಬಂದುಬಿಟ್ಟಿದೆ ಸರ್. ನಾವು ಬದುಕಬೇಕು ಏನು ಸಾಯಬೇಕು ಒಂದು ಗೊತ್ತಾಗ್ತಿಲ್ಲ ಸರ್. ಫಸ್ಟ್ ಆಫ್ ಆಲ್ ನಮ್ಮ ಸರ್ಕಾರ ಏನು ಮಾಡ್ತಿದೆ ಅಂತ ಒಂದೂ ಗೊತ್ತಾಗ್ತಿಲ್ಲ.
ಯಾವುದೋ ಸೆಲೆಬ್ರಿಟಿ ಆಗಿರಲಿ, ಯಾವುದೇ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದರೆ ಅವ್ರ ಪ್ರಾಬ್ಲಮ್ನ ವಿತಿನ್ ಸೆಕೆಂಡ್ ವಿತಿನ್ ಮಿನಿಟ್ನಲ್ಲಾಗಲಿ ಒಂದು ದಿನದಲ್ಲಾಗಲಿ ಬಗೆಹರಿಸ್ಕೊಡ್ತಾರೆ. ನಮ್ಮ ಆಟೋ ಚಾಲಕರದ್ದು ಮಿನಿಮಮ್ ಅಂದರೆ 2 ವಾರದಿಂದ ಆಯಿತು. ಏನು ಸರ್ ಹೇಳ್ತೀರಾ? 2 ವಾರ 3 ವಾರ ಆಯಿತು ಸರ್. ಇಲ್ಲಿವರೆಗೂ ಯಾವುದೇ ಸರ್ಕಾರ ಆಗಲಿ, ಯಾವುದೇ ಒಂದು ಅಧಿಕಾರಿ ಆಗಲಿ ನಮ್ಮ ಆಟೋ ಚಾಲಕರ ಬಗ್ಗೆ ಒಂದು ಏನು ರೆಸ್ಪಾನ್ಸ್ನೂ ಮಾಡ್ತಿಲ್ಲ. ಈಗಾದರೆ ನಮ್ಮ ಮುಂದೆ ಬರೋ ಆವತ್ತಿಂದ ಇವತ್ತವರೆಗೂ ಏನು ಸರ್ಕಾರದಿಂದ ಏನು ಮಾಡಿಕೊಟ್ಟಿದ್ದೀರಾ ಅಂತ ನಾವು ಕೇಳೋದು. ಆಟೋ ಚಾಲಕರು ಒಂದು 10 ರೂಪಾಯಿ ಜಾಸ್ತಿ ಕೇಳಿದ್ರೆ ರೆಫ್ಯೂಸ್ ಅಂತ ಕೇಸ್ ಹಾಕ್ತಾರೆ. ಏನಾದರೂ ಒಂದು ಸ್ವಲ್ಪ ರಫಾಗಿ ಮಾತಾಡಿದ್ರೆ ಕಸ್ಟಮರ್ ಹತ್ರ ಹಂಗೆ ಮಾತಾಡೋದು ಹಿಂಗೆ ಮಾತಾಡೋದು ಅಂತ ಹೇಳಿದ್ರು. ಇವಾಗ ಇದಾಗಿರೋ ಸಮಸ್ಯೆಗೆ ಯಾರು ಪರಿಹಾರ ನೀಡ್ತಾರೆ? ಮೊದಲು ಸರ್ ನಾವು ಸ್ಟಾರ್ಟಿಂಗ್ ಬಂದಾಗ ಗ್ಯಾಸ್ ರೇಟ್ ಬಂದ್ಬಿಟ್ಟು 57ನಿಂದ 60 ಒಳಗಡೆ ಇತ್ತು. ಇದ್ದಕ್ಕಿದ್ದಂಗೆ ಇವ್ರದ್ದು ಈ ಥರ ಕ್ರಿಟಿಕಲ್ ಟೈಮ್ನಲ್ಲೂ ರೇಟ್ ಹೈ ಮಾಡವ್ರೆ. ಫಸ್ಟ್ ಆಫ್ ಆಲು 16ನಿಂದ 57ವರೆಗೂ ಇದ್ದದ್ದು ಈಗ 100ರಿಂದ 105 ರೂಪಾಯಿ ಕೆಲವೊಂದು ಪಂಪ್ನಲ್ಲಿ ಅವ್ರವ್ರಿಗೆ ಬಂದಂಗೆ ಕಸ್ಟಮೈಸ್ ಪ್ರೈಸ್ನ ಇಟ್ಕೊಂಡು ಸೆಲ್ ಮಾಡ್ತಾವ್ರೆ. ಅದಕ್ಕೆ ಮತ್ತು ನಾವು ಕಸ್ಟಮರ್ ಹತ್ರ ಏನಾದರೂ ಒಂದು 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರು ಅವ್ರು ಅಂತಾರೆ ಆಟೋದವ್ರಿಗೆ ತುಂಬ ಜಾಸ್ತಿ ಅದು ಬಂದ್ಬಿಟ್ಟೈತೆ, ಎಕ್ಸ್ಟ್ರಾ ಕೇಳ್ತಾರೆ, ಲೂಟಿ ಮಾಡ್ತಾವ್ರೆ, ಅದು ಮಾಡ್ತಾವ್ರೆ ಅಂತ. ನೋಡಿ ಸರ್, ನಾವು ದುಡಿಮೆದು ಕೇಳ್ತಿದ್ದೀವಿ, ನಮ್ಗೇನು ಫಾಲ್ಟ್ ಆಗಿದೆ, ನಾವು ಅದ್ರ ಬಗ್ಗೆ ನಾವು ನಮ್ಮ ಕಷ್ಟಪಟ್ಟಿರೋದ್ರ ಬಗ್ಗೆ ನಾವು ಏನೋ ಕೇಳ್ಬಿಟ್ಟು ತೊಗೋತಿದ್ದೀವಿ ಸರ್. ಇನ್ನೊಬ್ರು ತಲೆ ಹೊಡೆದ್ಬಿಟ್ಟು ನಾವು ಜೀವನ ಮಾಡ್ತಿಲ್ಲ. ಫಸ್ಟ್ ಆಫ್ ಆಲ್ ಕೇಳಿದ್ರೆ ಮತ್ತು ಆಮೇಲೆ ಇದೇ ಒಂದು ಆ್ಯಕ್ಟಿವಿಟಿನ ಅಲ್ಲಿ ಇಲ್ಲಿ ಹಾಕ್ಬಿಟ್ಟು ಬೆಂಗಳೂರಲ್ಲಿ ಆಟೋದವ್ರಿಗೆ ತುಂಬ ಇದು ಬಂದ್ಬಿಟ್ಟೈತೆ, ಅದು ಬಂದ್ಬಿಟ್ಟೈತೆ ಅಂತವ್ರೆ. ನೀವು ಸರ್ ಒಂದಿನ ಅಂತ ಫೀಲ್ಡ್ಗೆ ಇಳಿದ್ಬಿಟ್ಟು ನೋಡಿ, ನಿಮಗೂ ಗೊತ್ತಾಗುತ್ತೆ ಏನೈತೆ ಜಾಬ್, ಏನೈತೆ ಕಷ್ಟ, ಏನೈತೆ. ಸುಮ್ಮನೆ ಬರಲ್ಲ ಸರ್, ತಿರುಗಬೇಕು ಊರೂರು, ಆ ಕಡೆ ಈ ಕಡೆ ಟ್ರಾಫಿಕ್ ಅದು ಎಲ್ಲ ಸುಮ್ಮನೆ ಆಗಲ್ಲ. ಎಲ್ಲ ಬಿಟ್ಟು ಇದೆಲ್ಲ ಮಾಡಿಬಿಟ್ಟು ಏನೋ ಡೈಲಿ ಅಂದರೆ ಮಿನಿಮಮ್ 1000-1200 ದುಡಿದ್ರೆ ಕಲೆಕ್ಷನ್ದವ್ರಿಗೆ 300 ಕೊಡಬೇಕು. ಇಲ್ಲೇ 500 ಕೊಟ್ಮೇಲೆ ನಮ್ಮ ದುಡಿಮೆ ಏನು ಸರ್ ಉಳಿಯೋದಲ್ಲಿ 400-500 ಭಾಳ ಮಾಡಿದ್ರೆ ಒಂದು 400 ಉಳಿತೆ ಸರ್. ಅದರಲ್ಲಿ ನಮ್ಮ ಫ್ಯಾಮಿಲಿ ಆಯಿತು, ರೇಷನ್ ಆಯಿತು, ಇದಾಯಿತು ಸರ್. ನಾವು ಗುಲ್ಬರ್ಗದಿಂದ ಬಂದಿರೋದು, ಅಲ್ಲಿಂದ ಬಂದು ಇಲ್ಲಿ ರೂಮ್ ಬಾಡಿಗೆ ಇದು ಈ ಖರ್ಚಲ್ಲಿ ಹೆಂಗೆ ಮೇಂಟೈನ್ ಮಾಡ್ತೀರಾ ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಸರ್. ಸರ್ಕಾರಕ್ಕೆ ಏನು ಹೇಳಲ್ಲ ಸರ್ ನಾವು. ಸರ್ಕಾರ ವೇಸ್ಟ್ ಸರ್. ಸರ್ಕಾರ ಕೇಳ್ತಿಲ್ಲ, ನಮ್ಗೆ ಬಂದ್ಬಿಟ್ಟು ಮೀಡಿಯಾ ಕೇಳ್ತೈತೆ ಅಂದರೆ ಅದೇ ಒಂದು ದೇವ್ರು ನಮಗೆ. ಯಾಕಂದರೆ ಒಂದು 4 ಜನಕ್ಕೆ ತೋರಿಸ್ಕೊಟ್ರು ನಮ್ಮ ಸರ್ಕಾರ ಒಂದು ಅದ್ರ ಪರವಾಗಿ ಏನೂ ಒಂದು ಆ್ಯಕ್ಷನ್ ತೊಗೊಳ್ತಿಲ್ಲ. ಅದಕ್ಕಾಗಿ ನಮ್ಮ ಸರ್ಕಾರದ ಮೇಲೆ ಪೂರ ನಂಬಿಕೆನೇ ಇಲ್ಲ ಸರ್. ಯಾವ ಸರ್ಕಾರ ಆದರೂ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ, ವೇಸ್ಟ್ ಸರ್ಕಾರ. ಸರ್ ಸಿಗ್ತಾ ಇಲ್ಲ, ಕಂಪ್ನಿಯವ್ರು ನಮಗೂ ಕೊಡ್ತಾ ಇಲ್ಲ. ನಾವು 105 ರೂಪಾಯಿ ಕೊಡ್ತೀವಿ ಅಂದ್ರೂ ಕೊಡ್ತಾ ಇಲ್ಲ ಕಂಪ್ನಿಯವ್ರು. ಏನು ಮಾಡೋಕ್ಕಾಗಲ್ಲ ಸರ್. ಇದು ವಾರ ಪ್ರಭಾವದಿಂದ ಎಲ್ಲೂ ಸಿಗ್ತಾನೂ ಇಲ್ಲ, ನಮಗೂ ಸಿಗ್ತಾ ಇಲ್ಲ ಸರ್. ನಾವು ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ. ನಾವೆಲ್ಲ ಆಟೋ ಡ್ರೈವರ್ಗಳಿಗೂ ನಮ್ಮ ಕಡೆಯಿಂದ ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಪ್ರತಿ ಡೀಲರ್ ತಪ್ಪಲ್ಲ ಸರ್, ಇದು ಯಾವುದೇ ಡೀಲರ್ ತಪ್ಪಲ್ಲ. ಇದು ಗೌರ್ಮೆಂಟ್ ಅವರೇ ಸ್ವಲ್ಪ ಇನ್ವಾಲ್ವ್ ಆಗಿಬಿಟ್ಟು ನಮಗೂ ಸ್ವಲ್ಪ ಸ್ಟಾಕ್ ಕೊಡ್ಸೋ ಥರ ಮಾಡ್ಬೇಕು ಸರ್. ಫಸ್ಟ್ 59 ರೂಪಾಯಿ ಇತ್ತು ಸರ್ ಮಂತ್ ಸ್ಟಾರ್ಟಿಂಗಲ್ಲಿ. ಬಟ್ ಇದು ಡೇ ಬೈ ಡೇ ಆ್ಯಕ್ಚುಲಿ ಏನಂದರೆ ಇದು ಎವ್ರಿ ಮಂತ್ ಮಾತ್ರ ಚೇಂಜ್ ಆಗ್ತಾಯಿತ್ತು. ಬಟ್ ಆಫ್ಟರ್ ವಾರ್ ಎಫೆಕ್ಟ್ ಎವ್ರಿ ಡೇನೂ ಚೇಂಜ್ ಆಗ್ತಾಯಿದೆ ಸರ್. ಇವಾಗ ರೈಟ್ ನಾವು 105 ಬಂದು ನಿಂತಿದೆ ಸರ್ ರೇಟು. ಸರ್ ಎಲ್ಲಿ ಸರ್ ಈ ರೇಟ್ ಇಟ್ಕೊಂಡು ಪಾಪ ಆಟೋ ಡ್ರೈವರ್ಸ್ಗಳು ಏನು ಮಾಡ್ತಾರೆ ಹೇಳಿ ಸರ್? 105 ರೂಪಾಯಿ ಇಟ್ಕೊಂಡು ಪಾಪ ಅವ್ರಿಗೆ ಏನು ಮಾಡ್ತಾರೆ ಹೇಳಿ? ಯಾರು 1 ರೂಪಾಯಿನೂ ಎಕ್ಸ್ಟ್ರಾ ಕೊಡಿ ಅಂದರೆ ಯಾರೂ ಕೊಡಲ್ಲ, ಏನೂ ಮಾಡಲ್ಲ. CNG ಅವ್ರು ಹೆಂಗೋ CNG ಆಟೋ ಇಟ್ಕೊಂಡಿರೋ ಹೆಂಗೋ ಜೀವನ ನಡೆಸ್ತಾ ಇದ್ದಾರೆ. ಇವಾಗ ನೆಕ್ಸ್ಟ್ ಮಂತಿಂದ ಎಲ್ಲರೂ ಸ್ಕೂಲ್ ಅಡ್ಮಿಷನ್ ಸ್ಟಾರ್ಟ್ ಆಯಿತು, ಎಲ್ಲ ಸ್ಟಾರ್ಟ್ ಆಗುತ್ತೆ. ಅವ್ರೇನು ಮಾಡ್ತಾರೆ ಹೇಳಿ? ಆಗಲ್ಲ, ಅವ್ರಿಗೂ ಭಯ ಬಂದುಬಿಟ್ಟಿದೆ. ಇವಾಗಿದೆ ನಮ್ಮ ಡೀಲರ್ಸ್ಗೂ ತುಂಬ ಭಯ ಬಂದುಬಿಟ್ಟಿದೆ. ಯಾಕಂದರೆ ನಾವು ಮಂತ್ಲಿ 2 ಲಕ್ಷ 3 ಲಕ್ಷ ಬಾಡಿಗೆ ಕಟ್ಟಬೇಕು, ಹುಡುಗರು ಸಂಬಳ ಕೊಡಬೇಕು. ಮಂತ್ಲಿ ಸುಮ್ಮನೆ ಇದ್ದರೆ ನಮ್ಗೆ 3 ಲಕ್ಷ ಖರ್ಚಿದೆ. ಸೊ ದಟ್ ಇವಾಗ ಆಟೋ ಡ್ರೈವರ್ಗಳ ಜೊತೆ ಪ್ರತಿಯೊಬ್ಬ ಡೀಲರ್ಗೂ ಪ್ರಾಬ್ಲಮ್ ಆಗಿದೆ ಸರ್. ಇದು ನಮಗೂ ಐಡಿಯಾನೇ ಇಲ್ಲ ಸರ್. ನಾವು ಎಲ್ಲರ ಹತ್ರ ಕೇಳ್ತಾ ಇದ್ದೀವಿ, ಕೇಳಿದ್ರೆ ವಾರ ನಿಲ್ಲಿ ಅಂತ ಇದ್ದಾರೆ. ಗೊತ್ತಿಲ್ಲ ಏನಾಗುತ್ತೋ ಅಂತ ಗೊತ್ತಿಲ್ಲ. ನಮ್ಮ ಕಡೆಯಿಂದ ಒಂದು ಗೌರ್ಮೆಂಟ್ ರಿಕ್ವೆಸ್ಟ್ ಏನಂದರೆ, ದಯವಿಟ್ಟು ಇವಾಗಿನ ಲೇಡೀಸ್ಗೆ 2000 3000 4000 ಕೊಡ್ತೀರಾ, ಅದ್ರ ಬದಲು ನಮ್ಮ ಪ್ರತಿಯೊಬ್ಬ ಆಟೋ ಡ್ರೈವರ್ಗಳಿಗೆ ಒಂದು 15,000ರಿಂದ 20,000 ರೂಪಾಯಿ ದಯವಿಟ್ಟು ಕೊಡಬೇಕು. ಯಾಕಂದರೆ ಪ್ರತಿಯೊಬ್ಬ ಆಟೋ ಡ್ರೈವರ್ಗಳು 100 ರೂಪಾಯಿ ಗ್ಯಾಸ್ ಹಾಕಿಸ್ಕೊಂಡ್ರೆ ಮಿನಿಮಮ್ 18 ರೂಪಾಯಿ ಅದರಲ್ಲಿ ಟ್ಯಾಕ್ಸೇ ಕಟ್ಟಿರ್ತಾರೆ. ಇದು ಅವ್ರ ಹಕ್ಕು. ಅದಕ್ಕೋಸ್ಕರ ದಯವಿಟ್ಟು ಗೌರ್ಮೆಂಟ್ ಅವರು ಯಾವುದೇ ಕಾರಣಕ್ಕೂ ಡಿಲೇ ಮಾಡಿದರೆ ಫಸ್ಟು ಇವಾಗ ಎಲ್ಲರಿಗೂ ಸಹಾಯ ಮಾಡಲೇಬೇಕು ಸರ್. ದಯವಿಟ್ಟು ಮಿನಿಮಮ್ 15,000ರಿಂದ 20,000 ರೂಪಾಯಿ, ಇನ್ನೂ 6 ತಿಂಗಳಿಂದ ಎಷ್ಟು ಯುದ್ಧ ನಿಲ್ಲ ತನಕ 15,000ರಿಂದ 20,000 ರೂಪಾಯಿ ಸಹಾಯ ಮಾಡಲೇಬೇಕು.